ಶಿಡ್ಲಘಟ್ಟ ನಗರದ ಉಲ್ಲೂರುಪೇಟೆಯ ವಿಜಯನಗರ ಹೆಬ್ಬಾಗಿಲ ಅಶ್ವತ್ಥಕಟ್ಟೆಯ ಬಳಿ ಕಂದಾಯ ಇಲಾಖೆಯಿಂದ ನಡೆಸುತ್ತಿರುವ ಈ ಪಾವತಿ ಆಂದೋಲನ ಕುರಿತು ಜನರಲ್ಲಿ ಅರಿವು ಮೂಡಿಸಿ ಮಾತನಾಡಿದ ತಹಸೀಲ್ದಾರ್ ಗಗನ ಸಿಂಧು ಅವರು, ತಾಲೂಕಿನಲ್ಲಿ ಅನೇಕ ಕುಟುಂಬಗಳಿಗೆ ಸಂಬಂಧಿಸಿದ ಆಸ್ತಿಗಳ ದಾಖಲೆಗಳು ಮೃತಪಟ್ಟ ಹಿರಿಯರ ಹೆಸರಿನಲ್ಲಿಯೇ ಇವೆ. ಮೃತಪಟ್ಟು ವರ್ಷಗಳೇ ಕಳೆದಿದ್ದರೂ ಆ ಆಸ್ತಿಯ ದಾಖಲೆಗಳನ್ನು ಅವರ ಮಕ್ಕಳು ಮೊಮ್ಮಕ್ಕಳ ಹೆಸರಿಗೆ ಬದಲಾವಣೆ ಆಗಿರುವುದಿಲ್ಲ ಎಂದರು. ಇದರಿಂದ ಸದರಿ ಆಸ್ತಿಯ ವಿಭಾಗ ಮಾಡಿಸಿಕೊಳ್ಳುವುದು, ಪಾಲುದಾರಿಕೆ ಮಾಡಿಕೊಳ್ಳಲು ಮಾರಾಟ ಮಾಡುವುದು, ಬ್ಯಾಂಕಲ್ಲಿ ಅಡ ಇಟ್ಟು ಸಾಲ ಪಡೆಯುವುದು, ಆಸ್ತಿ ದಾಖಲೆಗಳನ್ನು ಭದ್ರಪಡಿಸಿಕೊಳ್ಳುವ ಕೆಲಸ ಆಗುತ್ತಿಲ್ಲ. ಇದರಿಂದ ಅನೇಕ ರೀತಿಯ ಸಮಸ್ಯೆಗಳು ಎದುರಿಸುವಂತಾಗಿದೆ ಎಂದರು. ಎಲ್ಲ ಹೋಬಳಿ ವಾರಲ್ಲೂ ನಾವು ಶುರು ಮಾಡಿದ್ದೀವಿ. ಮೊದಲನೇದಾಗಿ ಫಸ್ಟು ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿಯಲ್ಲಿ ಈ ಪಾವತಿ ಖಾತೆ ಆಂದೋಲನ ಅಂತ ಹೇಳಿ ನಾವೇ ಬಂದು ಮನೆಗೂ ಮುಗಿಸ್ತಿದ್ವಿ. ನಿಮಗೆ ಗೊತ್ತಿರೋಂಗೆ 1 ವರ್ಷದ ಸತತ ಕಾಲದಿಂದ ಈ ಪಾವತಿ ಖಾತೆ ಆಂದೋಲನ ಮಾಡ್ಕೊಂಡು ಬಂದಿದ್ದೀವಿ. ನಾವು ಟೋಟಲ್ ನಮ್ಮ ತಾಲೂಕಲ್ಲಿ 33,000 ಅಪ್ಲಿಕೇಶನ್ಸ್ ಬಂದಿತ್ತು ನಮ್ಮಲ್ಲಿ. ಅದರಲ್ಲಿ ಇನ್ನೂ ಅಪ್ಲಿಕೇಶನ್ಸ್ ಹಲವಾರು ಬಾಕಿ ಇರೋದ್ರಿಂದ ಮತ್ತೆ ಇನ್ನೊಂದ್ಸಲ ಎಲ್ಲರಿಗೂ ಪ್ರಚಾರ ಪಡಿಸಿ ನಿಮ್ಮ ಹತ್ರ ನಾವೇ ಬಂದು ಈ ಪಾವತಿ ಖಾತೆ ಮಾಡ್ಕೊಳ್ಳಿ, ಯಾರ್ಯಾರಿದ್ದಾರೆ ಅರ್ಜಿ ಕೊಟ್ಟು ನಿಮ್ದು ಯಾವುದಿದೆ ಸತ್ತೋರ ಹೆಸರಲ್ಲಿ ಯಾರ ಹೆಸರಲ್ಲೂ ಪಾಣಿ ಇರಬಾರ್ದು, ಅವ್ರ ವಂಶಸ್ಥರು ಯಾರ್ಯಾರಿದ್ದಾರೆ ಅವ್ರ ಹೆಸರಲ್ಲಿ ಖಾತೆ ಕೂರಿಸ್ಬೇಕಂತ ಪ್ರಚಾರ ಮಾಡಿಸಿ ನಿಮಗೆ ಅರಿವು ಮೂಡಿಸಿ ನಾವೇ ಬಂದು ಈ ಪಾವತಿ ಖಾತೆ ಮಾಡಿಸ್ಕೊಡೋದಕ್ಕೆ ಅಂತ ಇಲ್ಲೇ ಬಂದಿದ್ದೀವಿ. ಇದು ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ನಡುವೆ ಕಲಹಗಳಿಗೂ ಕಾರಣವಾಗುತ್ತಿದೆ. ಇದೆಲ್ಲದನ್ನು ಗಮನಿಸಿ ಸರ್ಕಾರವು ಪಾವತಿ ಖಾತೆ ಆಂದೋಲನವನ್ನು ಕಂದಾಯ ಇಲಾಖೆ ಮೂಲಕ ಹಮ್ಮಿಕೊಂಡಿದ್ದು, ಕಂದಾಯ ಇಲಾಖೆ ಸಿಬ್ಬಂದಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಅಗತ್ಯ ದಾಖಲೆಗಳನ್ನು ಹಾಜರುಪಡಿಸಿ ಕುಟುಂಬದ ಎಲ್ಲರೂ ಒಮ್ಮತದಿಂದ ನಿರ್ಧಾರ ಮಾಡಿ ಆಸ್ತಿಯ ಈ ಪಾವತಿ ಖಾತೆ ಮಾಡಿಸಿಕೊಳ್ಳಿ. ನಿಮ್ಮ ಆಸ್ತಿಗಳನ್ನು ಹಾಗೂ ಆಸ್ತಿಯ ದಾಖಲೆಗಳನ್ನು ಭದ್ರಪಡಿಸಿಕೊಳ್ಳಿ. ಇದರಿಂದ ನೀವು ಪಾವತಿ ಖಾತೆಗಾಗಿ ತಾಲೂಕು ಕಚೇರಿ, ನಾಡ ಕಚೇರಿಗೆ ವಿನಾಕಾರಣ ಅಲೆದಾಡುವ ತಾಪತ್ರಯ ತಪ್ಪಲಿದೆ. ಹಣ, ಸಮಯ ಉಳಿತಾಯ ಆಗಲಿದೆ ಎಂದರು. ಪಾವತಿ ಖಾತೆ ಆಂದೋಲನಕ್ಕೆ ಸಂಬಂಧಿಸಿದ ಏನಾದರೂ ಅನುಮಾನ, ಸಮಸ್ಯೆಗಳು ಇದ್ದಲ್ಲಿ ಹೇಳಿ ಎಂದು ಕೆಲಕಾಲ ಜನರೊಂದಿಗೆ ಚರ್ಚಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.